ಮೀಸಲಾತಿ ಹೇಳಿಕೆಗೆ ಹಂಸಾಗೆ ನೆಟ್ಟಿಗರಿಂದ ಬಿಸಿ, ಕೈ ಮುಗಿದು ಕ್ಷಮೆ ಕೇಳಿದ ನಟಿ. ಹೌದು, ಬಿಗ್ ಬಾಸ್ ಸೀಸನ್ 11ರಲ್ಲಿ ಹನುಮಂತು ಫಿನಾಲೆಗೆ ಬಂದಿದ್ದು ಮೀಸಲಾತಿ ಗಿಫ್ಟ್ ಎಂಬ ಹೇಳಿಕೆಯಿಂದ ಭಾರಿ ಟ್ರೋಲ್ ಆದ ಬೆನ್ನಲ್ಲಿಯೇ ನಟಿ ಅವರ ಇಂಟರ್ವ್ಯೂ ತುಣುಕು ವೈರಲ್ ಆಗ್ತಿದ್ದಂತೆ ಸೆಲ್ಫಿ ವಿಡಿಯೋ ಮಾಡಿ ಹಂಸ ಕ್ಷಮೆ ಕೇಳಿದ್ದಾರೆ. ನಮಸ್ತೆ, ನಾನು ನಿಮ್ಮ ಹಂಸ ನಾರಾಯಣ ಸ್ವಾಮಿ. ನಾನು ಒಂದು ಚಾನೆಲ್ನಲ್ಲಿ ಕೊಟ್ಟ ಇಂಟರ್ವ್ಯೂನಲ್ಲಿ ಒಂದು ಸ್ಟೇಟ್ಮೆಂಟ್ ತುಂಬಾ ಕಾಂಟ್ರವರ್ಷಿಯಲ್ ಆಗಿ ತಿರುವನ್ನ ಪಡೆದುಕೊಂಡಿದೆ. ಖಂಡಿತವಾಗ್ಲೂ ನನ್ನ ಮಾತಿನ ಅರ್ಥ ಅದಾಗಿರಲಿಲ್ಲ ಎಂದಿದ್ದಾರೆ. ಕೆಲವರು ಅದನ್ನು ಬೇರೆ ರೀತಿ ಅರ್ಥೈಸಿಕೊಂಡು ಬೇರೆ ಬೇರೆ ತಿರುವುಗಳನ್ನ ಕೊಡ್ತಿದ್ದಾರೆ. ನಾನು ನಿಮ್ಮಲ್ಲಿ ಕೇಳ್ತಿರೋದು ಅಷ್ಟೇ, ನನ್ನ ಮಾತಿನಿಂದ ಯಾರಿಗೆಲ್ಲ ಬೇಸರ ಆಗಿದೆಯೋ ಅವರೆಲ್ಲರಿಗೂ ಕ್ಷಮೆ ಕೇಳುತ್ತೇನೆ. ದಯವಿಟ್ಟು ನನ್ನ ಕ್ಷಮಿಸಿ, ದೊಡ್ಡ ಮನಸ್ಸು ಮಾಡಿ ಕ್ಷಮಿಸಿ, ಈ ವಿಷಯ ಇಲ್ಲೇ ಬಿಟ್ಬಿಡಿ ಅಂತ ಕೇಳ್ಕೊಳ್ತೀನಿ. ತುಂಬಾ ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್ ಎಂದು ನಟಿ ವಿಡಿಯೋದಲ್ಲಿ ಹೇಳಿದ್ದಾರೆ. ನಟಿ ಹಂಸ ಸಹ ಬಿಗ್ ಬಾಸ್ ಸೀಸನ್ 11ರ ಸ್ಪರ್ಧಿಯಾಗಿದ್ರು. ಆದ್ರೆ ಕೆಲವೇ ವಾರಕ್ಕೆ ಎಲಿಮಿನೇಟ್ ಆಗಿ ಶೋನಿಂದ ಹೊರ ನಡೆದಿದ್ರು. ಹನುಮಂತನ ಫಿನಾಲೆ ಎಂಟ್ರಿ ಬಗ್ಗೆ ನಟಿ ಹಂಸ ಮಾತನಾಡಿದ್ದು, ಹನುಮಂತನ ಬಿಗ್ ಬಾಸ್ ಜರ್ನಿಯನ್ನು ಮೀಸಲಾತಿ ವ್ಯವಸ್ಥೆಗೆ ಹೋಲಿಕೆ ಮಾಡಿದ್ದಾರೆ. ಹನುಮಂತು ಫಿನಾಲೆ ಎಂಟ್ರಿ ಮೀಸಲಾತಿಗೆ ಸಿಕ್ಕ ಗಿಫ್ಟ್ ಇದ್ದಂತೆ ಎಂಬಂತೆ ನಟಿ ಹಂಸ ಮಾತನಾಡಿದ್ದಾರೆ. ಸಂದರ್ಶನ ಒಂದರಲ್ಲಿ ಮಾತನಾಡಿದ ಹಂಸ, ನಾನು ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಧನರಾಜ್ ಮತ್ತು ಹನುಮಂತು ಇಬ್ರು ಯಾವುದೋ ಮೂಲೆಯಲ್ಲಿ ಕೂತಿರ್ತಿದ್ರು. ಯಾರ ಜೊತೆ ಕೂಡ ಸರಿಯಾಗಿ ಬೆರೆಯುತ್ತಿರಲಿಲ್ಲ. ಟಾಸ್ಕ್ ನಲ್ಲಿ ಸಹ ಅಷ್ಟಕ್ಕಷ್ಟೇ ಎಂದು ಹಂಸ ಹೇಳಿದ್ದಾರೆ. ಹನುಮಂತು ತಮ್ಮ ಲೋಕದಲ್ಲಿರ್ತಿದ್ರು, ಸದಾ ಎಲ್ಲೋ ಕಳೆದು ಹೋಗ್ತಿದ್ರು. ಆದ್ರೆ ಈಗ ಹನುಮಂತು ಫಿನಾಲೆಗೆ ಬಂದಿದ್ದಾರೆ. ಸೈಲೆಂಟ್ ಆಗಿ ಇದ್ಕೊಂಡೆ ಅವರು ಇಲ್ಲಿವರೆಗೆ ಬಂದಿದ್ದಾರೆ. ಆತ ಅದೃಷ್ಟವಂತ ಎಂದ್ರು ಹಂಸ. ಯಾವುದೇ ಶ್ರಮವಿಲ್ಲದೆ ಸುಲಭವಾಗಿ ಹನುಮಂತು ಫಿನಾಲೆಗೆ ತಲುಪಿದ್ದಾರೆ ಎಂಬರ್ಥದಲ್ಲಿ ನಟಿ ಹಂಸ ಮಾತನಾಡಿದ್ರು. ಜನರಿಗೆ ಆತನ ಮುಗ್ಧತೆ ಇಷ್ಟ ಆಗಿರ್ಬೇಕು, ಸಿಂಪತಿಯಲ್ಲಿ ವರ್ಕ್ ಆಗಿರ್ಬೇಕು ಎಂದು ಹಂಸ ಹೇಳಿದ್ದಾರೆ. ಜನ ಯಾರನ್ನಾದ್ರೂ ಇಷ್ಟಪಟ್ರೆ ಅವರನ್ನ ತಲೆ ಮೇಲೆ ಎತ್ಕೊಂಡು ಕುಣಿಸ್ತಾರೆ. ಆತನ ಮುಗ್ಧತೆ ಜನರನ್ನು ಸೆಳೆದಿದೆ. ಇಲ್ಲಿ ಸಿಂಪತಿ ಪ್ಲಸ್ ಆಗಿರಬಹುದು. ಯಾವುದೇ ರಿಯಾಲಿಟಿ ಶೋ ಆದ್ರೂ ಈ ರೀತಿ ಆಗುತ್ತೆ. ಬಡವರು, ಹಳ್ಳಿಯಿಂದ ಬಂದಿರುವವರು ಸುಲಭವಾಗಿ ಫಿನಾಲೆವರೆಗೂ ಹೋಗ್ತಾರೆ ಎಂದು ಹಂಸ ಹೇಳಿದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, NCIB ಟೈಮ್ಸ್ ಮೀಡಿಯಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.